ನಿರ್ಮಾಣ ಮಾಡಿಕೊಂಡಿದ್ದರೆ ಅದಕ್ಕೊಂದಷ್ಟು ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ನಾನು ದಾಖಲೆಗಳ ಸಮೇತ ಬಂದಿದ್ದೇನೆ. ಬಿ ಜೆ ಪಿಯವ್ರ ಥರ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನನ್ನಲ್ಲಿಲ್ಲ, ನಮ್ಮಲ್ಲಿಲ್ಲ. ಭಾಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅವರ ಮಿಸಸ್ ಪಾರ್ವತಿಯಮ್ಮ ಅವರ ಹೆಸರು ಏನನ್ನು ಮುಂಚೂಣಿ ತಗೊಂಬಂದು ಅವರನ್ನು ಭಾಳ ತೇಜೋವಧೆ ಮಾಡುವಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ದಾಖಲೆಗಳ ಸಮೇತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರ್ವೆ ನಂಬರ್ 464 ಕೆಸರೆ ಗ್ರಾಮ. ಈಗ ಅದನ್ನು ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಾಣ ಆಗೋಗಿದೆ. ಸೈಟ್ಗಳು ಹಂಚಿದ್ದಾರೆ. ಜನಗಳು ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. 3 ಎಕರೆ 16 ಕುಂಟೆ ಜಾಗ ಸರ್ವೆ ನಂಬರ್ 464ರಲ್ಲಿ 1992ರಲ್ಲೇ ಜವರಯ್ಯ ಅನ್ನೋರು ಈ ಜಮೀನಿನ ಮಾಲೀಕರಾಗಿರ್ತಾರೆ. ಇವರ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಫೈ ಮಾಡುತ್ತೆ. 4161 ದೆನ್ 16-2 ಮಾಡಿ ಆ ಭೂಮಿಯನ್ನು ವಶಪಡಿಸ್ಕೋತಾರೆ. ಬರೀ 3 ಎಕರೆ 16 ಕುಂಟೆ ಅಲ್ಲ, ಆ ಭಾಗದಲ್ಲಿರುವಂಥ ಎಲ್ಲ ರೈತ ಜಮೀನುಗಳನ್ನು ವಶಪಡಿಸ್ಕೊಂಡು ನೋಟಿಫೈ ಮಾಡಿ ಸೈಟ್ನ ಹಂಚಿಕೆ ಮಾಡುವಂಥದ್ದಕ್ಕೆ ಎಲ್ಲ ಪ್ರಕ್ರಿಯೆ ಶುರುವಾಗುತ್ತೆ. 31/10/1992 ನೋಟಿಫೈ ಆಗಿರುವಂಥದ್ದು ಪ್ರಥಮ ನೋಟಿಫಿಕೇಷನ್ ಆಗಿದ್ದಂಥದ್ದು 31/10/1992ರಲ್ಲಿ. ಅವತ್ತಿನ ದಿವಸ ಆ ಜಮೀನು ಜವರಯ್ಯ ಅನ್ನೋರ ರೈತರ ಹೆಸರಿನಲ್ಲಿರುತ್ತೆ, ಅವ್ರದ್ದು. 18/5/1998ರಲ್ಲಿ ಈ ಜಮೀನು ಡಿನೋಟಿಫೈ ಮಾಡ್ತಾರೆ. ಜವರಯ್ಯನ ಹೆಸರಲ್ಲೇ ಇರುತ್ತೆ. ಈ ಜಮೀನು ಡಿನೋಟಿಫೈ ಆಗುತ್ತೆ 18/5/1998. ಯಾಕೆ ಡಿನೋಟಿಫೈ ಆಗುತ್ತೆ ಅನ್ನುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಮಜಾಯಿಷಿ ಕೊಡಬೇಕು. ತದನಂತರ 2005ನೇ ಇಸ್ವಿನಲ್ಲಿ BM ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರು ಡಿನೋಟಿಫೈ ಆದಮೇಲೆ ಆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ ಜವರಯ್ಯನವ್ರ ಹತ್ರ. ಅವರು BM ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಾಮೈದ, ಅಂದರೆ ಅವರ ಮಿಸ್ಸಸ್ ಅವರ ಅಣ್ಣ. ನಂತರ ಈ ಜಮೀನು 3 ಎಕರೆ 16 ಕುಂಟೆ ಡಿನೋಟಿಫೈ ಆದ ಮೇಲೆ 3 ಎಕರೆ 16 ಕುಂಟೆ ಜಾಗವನ್ನು ದಾನಪತ್ರದ ಮೂಲಕ ಶ್ರೀಮತಿ ಪಾರ್ವತಮ್ಮ ಅವರಿಗೆ ದಾನ ಕೊಡ್ತಾರೆ. ಅದಕ್ಕೆ ದಾನದ ದಾಖಲೆಗಳಿದ್ದಾವೆ ನನ್ನ ಹತ್ರ. ದಾನವನ್ನು ಮಾಡಿ ಆದಮೇಲೆ ಅದು ರಿಜಿಸ್ಟರ್ ಆಗುತ್ತೆ. 2010ರಲ್ಲಿ ದಾನ ಕೊಡ್ತಾರೆ, ಅದು ರಿಜಿಸ್ಟ್ರೇಷನ್ ಆಗುತ್ತೆ. 2015ರಲ್ಲಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ನೋಟಿಫೈ ಮಾಡದೇನೆ ಈ ಜಾಗದ ಜಮೀನು ಮತ್ತು ಅಕ್ಕಪಕ್ಕ ಇರುವಂಥ ಜಾಗದ ಜಮೀನನ್ನೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಸೈಟ್ ಮಾಡಿ ಜನಗಳು ಹಂಚಿಬಿಡ್ತಾರೆ. ನೋಟಿಫೈ ಮಾಡದೇನೆ, ಮತ್ತೆ ನೋಟಿಫೈ ಮಾಡಲ್ಲ, ರೀನೋಟಿಫೈ ಮಾಡಲ್ಲ, ನೋಟಿಫೈ ಮಾಡದೇನೆ ಈ ಜಾಗದ ಮತ್ತು ಅಕ್ಕಪಕ್ಕ ಇರುವಂಥ ಜಾಗವನ್ನು ಸೈಟ್ಗಳು ಮಾಡಿ ಜನಗಳಿಗೆ ಅಲಾಟ್ ಮಾಡ್ತಾರೆ. 2015. 2017ರಲ್ಲಿ ಮೇಡಮ್ ಪಾರ್ವತಿಯವರು ಒಂದು ಪತ್ರವನ್ನು ಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ನಮ್ಮ ಗಮನಕ್ಕೆ ತರದೇ ನೀವು ನಮ್ಮ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಸೈಟ್ನ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ರಿ, ನಮಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ, ಪರ್ಯಾಯವಾದ ವ್ಯವಸ್ಥೆನೂ ಮಾಡಿಲ್ಲ ಅಂತ 2017ರಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ತದನಂತರ 27 ಕಂಪ್ಲೇಂಟ್ ಕೊಟ್ಟವರು 2017ರಲ್ಲಿ. ಇವ್ರ ಜಮೀನು 3 ಎಕರೆ 16 ಕುಂಟೆ ಜಮೀನೇನಿದೆ, ಆ 3 ಎಕರೆ 16 ಕುಂಟೆ ಜಮೀನಲ್ಲಿ ಮಾಡಿರುವಂಥ ಸೈಟ್ಗಳ ಸಂಖ್ಯೆ 59. 30, 40, 40, 40, 60, 50, 80, 59 ಸೈಟ್ಗಳನ್ನು ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ. 2017ರಿಂದ 2020ನೇ ಇಸ್ವಿವರೆಗೂ ನಿರಂತರವಾಗಿ ಮೇಡಮ್ ಅವರು ಪತ್ರವನ್ನು ಬರೀತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ತಾರೆ.
ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಪತ್ರಗಳು ಬರೀತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ಲೀಗಲ್ ನೋಟಿಸ್ ಕಳಿಸ್ತಾರೆ. ಅದಾದ ಮೇಲೆ 2021 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ನಿರ್ಣಯವನ್ನು ತಗೊಳ್ಳುತ್ತೆ. ಅದು ಪರ್ಯಾಯವಾಗಿ ಇವರಿಗೆ ಯಾರ್ಯಾರು ಸೈಟನ್ನು ನಾವು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದೀವಿ ಇವಾಗ ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಜಾಗವನ್ನು ಕೊಡಬೇಕು ಅಂತ. ಅಷ್ಟೊತ್ತಿಗೆ 2020ನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಡೆಡ್ ಬೈ BJP ಒಂದು ಹೊಸ ನೋಟಿಫಿಕೇಷನ್ ಮಾಡುತ್ತೆ. ಅದು ಹಿಂದೆ 40-60 ರೇಷಿಯೋ, ಅಂದರೆ 10 ಎಕರೆ ಜಮೀನನ್ನು ರೈತರಿಂದ ಅಕ್ವೈರ್ ಮಾಡ್ಕೊಂಡ್ರೆ 60% ರೈತರಿಗೆ ಹೋಗಬೇಕು, 40% ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ ಹೋಗುವಂಥದ್ದು ಒಂದು ವ್ಯವಸ್ಥೆ ಏನಿತ್ತು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿನಲ್ಲಿ ಬರುವಂಥ ರೈತರು ಇದಕ್ಕೆ ಅಬ್ಜೆಕ್ಷನ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ, ನಮಗೆ ಸಾಲಲ್ಲ ಇದು. ಆಗ ಫೈನಲ್ಲಾಗಿ ಒಂದು ವ್ಯಯ ಮೀಡಿಯಾ ಮಾಡಿ 50-50 ರೇಷಿಯೋ ಮಾಡ್ಕೊತಾರೆ. ನಾವೇನು ಜಮೀನು ಅಕ್ವೈರ್ ಮಾಡ್ಕೊತೀವಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಆದಮೇಲೆ ಎಷ್ಟು ಸೈಟ್ಗಳು ಬರ್ತವೆ ಅದರಲ್ಲಿ 50-50 ಹಂಚ್ಕೊಳ್ಳೋಣ. 50 ರೈತರಿಗೆ, ಲ್ಯಾಂಡ್ ಲೂಸರ್ಸ್ಗೆ 50 ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಒಂದು ಕಾನೂನನ್ನು 2020ರಲ್ಲಿ ಬರೀ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ವಯಿಸುವಂತೆ ಮಾತ್ರ ಕಾನೂನನ್ನು ತರುವಂಥ ಕೆಲಸವನ್ನು 2020ರಲ್ಲಿ BJP ಸರ್ಕಾರ ತರುತ್ತೆ. ಆ ಕಾನೂನು ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ. ಆದರೆ ಇಲ್ಲಿ 2020ನೇ ಇಸ್ವಿಯಿಂದನೇ 25/10/2021ರಿಂದನೇ ಮೈಸೂರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಮಿತಿನಲ್ಲಿ ಈ ಪ್ರಸ್ತಾವನೆ ಮುಂದಿಟ್ಟು ಅಲ್ಲಿ ಲೋಕಲ್ಲಾಗಿ ಒಂದು ರೆಸೊಲ್ಯೂಷನ್ ಮಾಡ್ಕೊತಾರೆ. ಇಲ್ಲೂ ನಾವು 50-50 ರೇಷಿಯೋದಲ್ಲಿ ಲ್ಯಾಂಡ್ ಲೂಸರ್ಸಿಗೆ ಕೊಡೋಣ. ಅದರ ಬೇಸಿಸ್ ಮೇಲೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಒಂದು ಆದೇಶ, ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಕುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು, ಭೂಸ್ವಾಧೀನಪಡಿಸಿಕೊಳ್ಳದೆ ಅವರೇ ಹೇಳ್ತಾರೆ, ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ 20/11/2020ರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ 25/11/2021ರಂದು ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ UDD 08 TTP 2014 ದಿನಾಂಕ 11/2/2015 ಶೇಕಡ 50:50 ಅನುಪಾತದಲ್ಲಿ ಭೂಮಾಲೀಕರಿಗೆ 38,284 ಚದರ ಅಡಿ ಅಳತೆಗೆ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಪಾರ್ವತಿ ಮೇಡಮ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಇವ್ರ ಜಮೀನು 3 ಎಕರೆ 16 ಕುಂಟೆ ಅಂದರೆ ಎಷ್ಟು? 1,49,104 ಚದರ ಅಡಿ, 1,49,104 ಸ್ಕ್ವೇರ್ ಫೀಟ್ ಜಾಗವನ್ನು ಅಕ್ವೈರ್ ಮಾಡ್ಕೊಂಡು ಇವರಿಗೆ ಕೊಟ್ಟಿರುವಂಥ ಜಾಗ ಎಷ್ಟು? 38,284 ಚದರ ಅಡಿ. ಎಲ್ಲಿ ಕೊಟ್ಟರು ನಾವು ಕೇಳಿರಲಿಲ್ಲ. ಎಲ್ಲಿ ಖಾಲಿ ಇದ್ದಾವೆ ಅಲ್ಲಿ ಕೊಡುವಂಥ ಕೆಲಸವನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಎಷ್ಟು ಕೊಟ್ಟಿದ್ದಾರೆ? 14 ಸೈಟ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ವಿಜಯನಗರ 3ನೇ ಹಂತ, ವಿಜಯನಗರ 4ನೇ ಹಂತ. ಕಾನೂನು ಏನು ಹೇಳುತ್ತೆ? ಎಲ್ಲಿ ಇವರು ಲ್ಯಾಂಡನ್ನು ಕಳ್ಕೋತಾರೆ ಪರ್ಯಾಯವಾಗಿ ಕೊಡುವಂಥದ್ದಕ್ಕೆ, ಬೇರೆ ಜಾಗದಲ್ಲಿ ಕೊಡುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ಲಿ? ಆ್ಯಕ್ಟಲ್ಲೇ ಇದೆ. ಆ್ಯಕ್ಟಲ್ಲೇ ಭಾಳ ಸ್ಪಷ್ಟವಾಗಿದೆ. ಏನು ಹೇಳುತ್ತೆ ಆ್ಯಕ್ಟು ಬಹಳ ಸ್ಪಷ್ಟವಾಗಿ ನನ್ನ ಹತ್ರ ಇಲ್ಲಿದೆ ನೋಡಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಆಕ್ಟು ಸೆಕ್ಷನ್ 16 ಬದಲಿ ನಿವೇಶನಗಳ ಹಂಚಿಕೆ. ನ್ಯಾಯಾಲಯದ ತಡೆಯಾಜ್ಞೆ ಅಥವಾ ಇತರ ಯಾವುದೇ ಕಾರಣದಿಂದಾಗಿ ಅರ್ಜಿದಾರನಿಗೆ ಹಂಚಿಕೆಯಾದ ನಿವೇಶನವನ್ನು ಹಂಚಿಕೆ ಪಡೆದಿರುವ ವ್ಯಕ್ತಿಯ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗದಿರುವಲ್ಲಿ ಪ್ರಾಧಿಕಾರ ಈ ಮುಂದಿನ ಷರತ್ತುಗಳು ಒಳಪಟ್ಟು ಬದಲಿ ನಿವೇಶನವನ್ನು ಹಂಚಬಹುದು. ನಂಬರ್ 1, ನಿವೇಶನಗಳನ್ನು ಹಂಚಿಕೆ ಮಾಡುವಾಗ ಪ್ರಾಧಿಕಾರದ ತಪ್ಪಿನಿಂದಾಗಿರುವುದು ಅಥವಾ
ಮೂಲತಃ ಹಂಚಿಕೆ ಮಾಡಲಾದ ನಿವೇಶನಗಳ ಸ್ವಾಧೀನತೆಯನ್ನು ನ್ಯಾಯಾಲಯಗಳ ತಡೆಯಾಜ್ಞೆಗಳು ಅಥವಾ ಇತರ ವಿವಾದಗಳ ಕಾರಣದಿಂದಾಗಿ ಹಂಚಿಕೆ ಪಡೆದವನಿಗೆ ನೀಡಲಾಗಿರುವುದು. ನಂಬರ್ 2, ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಆಫ್ ಸಬ್ ರೂಲ್ 1, an alternate site may be allotted in the same layout. Please note this. An alternate site may be allotted in the same layout or in the layout developed by the authority subsequently, provided the market value of the alternate site allotted shall not exceed the market value of the site it is allotted. ಬೇರೆ ಜಾಗದಲ್ಲೂ ಸೈಟನ್ನು ಅಲಾಟ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅಲ್ಲಿ ಜಾಗ ಇಲ್ಲದೇ ಇರುವಂಥದ್ದು, ಸೈಟ್ಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಬೇರೆ ಜಾಗದಲ್ಲಿ ಸಮಾನತೆ ಇರುವಂಥ ಜಾಗದಲ್ಲಿ ಸೈಟ್ನ ಅಲಾಟ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಅದರ ಪ್ರಕಾರ ಇವರಿಗೆ ಸೈಟನ್ನು ಕೊಟ್ಟಿದ್ದಾರೆ. ಪಾರ್ವತಮ್ಮ ಅವರು ಏನು ಅಪ್ಲಿಕೇಶನ್ ಹಾಕ್ಕೊಂಡು ನಮ್ಗೆ ಇದೇ ಏರಿಯಾದಲ್ಲಿ ಕೊಡಿ, ಆ ಏರಿಯಾದಲ್ಲಿ ಕೊಡಿ, ಈ ಏರಿಯಾದಲ್ಲಿ ಕೊಡಿ ಅಂತ ನಾವು ಕೇಳ್ಕೊಂಡಿರುವಂಥದ್ದಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎಲ್ಲೂ ನಾವು ಅಪ್ಲಿಕೇಶನ್ ಕೊಟ್ಟಿರುವಂಥದ್ದು ಯಾವುದಾದ್ರೂ ಒಂದು ಕಾಪಿ ಇದ್ದು ದಯಮಾಡಿ ತೋರಿಸುವಂಥ ಕೆಲಸವನ್ನು BJPಯವರು ಮಾಡಬೇಕು. ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಅಶೋಕ್ ವಿಜಯೇಂದ್ರನಿಗೆ ಮಾಹಿತಿ ತಗೊಂಡು ದಾಖಲೆಗಳ ಸಮೇತ ಏನಾದರೂ ಎಲ್ಲಾದರೂ ವೈಲೇಟ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಸಿದ್ದರಾಮಯ್ಯನವರ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಸೈಟ್ ಪಡೆಯುವಂಥ ಕೆಲಸವನ್ನು ಮಾಡಿದ್ದರೆ ಪ್ಲೀಸ್ ಕಮ್ ಔಟ್ ವಿತ್ ಡಾಕ್ಯುಮೆಂಟ್. ಒಂದು ಪತ್ರವನ್ನು ದಯಮಾಡಿ ಮಾಧ್ಯಮಗಳ ಮುಂದೆ ರಿಲೀಸ್ ಮಾಡಿ. ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಲ್ರಿ, ನಿಮ್ಮ ಕರ್ಮಕಾಂಡ ನಿಮ್ಮದು. BJP ಸಂದರ್ಭದಲ್ಲಿ ಆಗಿರುವಂಥ ಕರ್ಮಕಾಂಡ ನಾನು ಮತ್ತೆ ತೋರಿಸ್ತೀನಿ. ಈಗ ಕರ್ಮಕಾಂಡ ಏನಾಗಿದೆ, ಎಷ್ಟು ಎಕರೆ ನೀವು ಗುಳುಂ ಮಾಡಿದ್ದೀರಿ, ಎಷ್ಟು ಸಾವಿರ ಕೋಟಿಗೆ ನೀವು ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದೀರಿ ಅನ್ನುವಂಥದ್ದು ಹೇಳ್ತೀವಿ ನಾವು. ಅದಕ್ಕೆ ತನಿಖೆ ಆರಂಭ ಮಾಡಿದ್ದೇ ಸಿದ್ದರಾಮಯ್ಯನವರು. ಇದರ ಬೇಸಿಸ್ ಮೇಲೆ ಇವರಿಗೆ ಕೊಟ್ಟಿದ್ದಾರೆ. ನಾನು ಕೆಲವು ಮಾಧ್ಯಮಗಳಲ್ಲಿ ಇವತ್ತು ಗಮನಿಸಿದೆ, ಟೇಬಲ್ ಹಾಕ್ಬಿಟ್ಟು ಬರೆದವ್ರೆ. ಎಸ್, ಗುಡ್, ವೆರಿ ಗುಡ್. ಮೂಲ ಜಮೀನಿನ ಬೆಲೆ ಚದರಡಿಗೆ 2,000 ಇದೆ, ಸೇಮ್ ಪಾರ್ವತಮ್ಮವ್ರದ್ದು ಕೋಟ್ ಮಾಡಿ ಬರೆದಿರುವಂಥದ್ದು. ಹಾಲಿ ನಿವೇಶನದ ಬೆಲೆ ಚದರಡಿಗೆ 8,000, ಅದರ ಪ್ರಕಾರ 30 ಕೋಟಿ. ಹಾಲಿ ನಿವೇಶನದ ಬೆಲೆ ಇದು ವಿಜಯನಗರದಲ್ಲಿ ಏನು ಅಲಾಟ್ ಮಾಡಿದ್ದಾರೆ, ಒಂದು ಸ್ಕ್ವೇರ್ ಫೀಟ್ಗೆ 8,000 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಇದೆಯಂತೆ. ಓಕೆ, ಗುಡ್, ಐ ಅಗ್ರಿ. ಮೂಲ ಜಮೀನಿನ ಬೆಲೆ 2,000. ಎಸ್, ಮೂಲ ಜಮೀನು ಎಷ್ಟು? 3 ಎಕರೆ 16 ಗುಂಟೆ, ಅಂದರೆ 1,49,104 ಸ್ಕ್ವೇರ್ ಫೀಟ್. 2,000 ಥರ 1,49,104ಗೆ ಎಷ್ಟಾಯಿತು? 30 ಕೋಟಿ ಆಯಿತು. 8,000 ಥರ ಇವ್ರು ಕೊಟ್ಟಿರೋದು ಎಷ್ಟು? ಇವ್ರು ಭಾಗ ಗುಣಿಸ್ಬಿಟ್ಟು ಬರೆದಿರೋದು ಎಷ್ಟು ಇಲ್ಲಿ? 30 ಕೋಟಿ. ಎಷ್ಟಕ್ಕೆ? 38,284 ಸ್ಕ್ವೇರ್ ಫೀಟ್ಗೆ ಎಷ್ಟಾಯಿತು? 30 ಕೋಟಿ ಆಯಿತು. ಓಹೋ, 8,000 ರೂಪಾಯಿ ಸ್ಕ್ವೇರ್ ಫೀಟ್ ಬೆಲೆ ಬಾಳುವಂಥ ಸೈಟ್ನ ಹೊಡೆದ್ಬಿಟ್ಟವ್ರು ಇವರು ಅಂತ ಇವರು ಲೆಕ್ಕ ಆಗ್ತಾ ಇರುವಂಥದ್ದು. 8,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಈಸ್ ಓನ್ಲಿ ದ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಫಾರ್ 38,284 ಸ್ಕ್ವೇರ್ ಫೀಟ್. ನಮ್ಮದು ಬರೀ 38,284 ಸ್ಕ್ವೇರ್ ಫೀಟ್ ಅಲ್ಲ, ನಮ್ಮದು 1,49,104 ಸ್ಕ್ವೇರ್ ಫೀಟು. 2,000 ರೂಪಾಯಿ ಹಾಕಿ ಅದಕ್ಕೆ ಅಷ್ಟು ಕೊಡಿ ಸ್ವಾಮಿ ನಮಗೆ. ನೀವು ಸೈಟ್ ಮಾಡಿ ಹಂಚಿರುವ ಜನಗಳಿಗೆ ಎಷ್ಟು? 59 ಸೈಟು. ನಮಗೆ ಕೊಟ್ಟಿರೋದೆಷ್ಟು? 14 ಸೈಟು. ಏನು ಚಿನ್ನ ಹೋಗ್ತಾ ಇದೆಯಾ ಏರಿಯಾದಲ್ಲಿ? ಆಯಿತು, ಈ 3rd ಸ್ಟೇಜು 4th ಸ್ಟೇಜ್ ಫಾರ್ಮ್ ಆಗಿದ್ದೆ ಆವಾಗ. ದೇವನೂರು 3rd ಸ್ಟೇಜ್, ರಾಜೀವ್ ನಗರ 3rd ಸ್ಟೇಜ್. ಈಗ 3 ಎಕರೆ 16 ಗುಂಟೆ ಇದೆಯಲ್ಲ, ಅದು 1992ರಲ್ಲಿ ಆಗಿದ್ದು. ಇವೆಲ್ಲ ಆಗಿರುವಂಥದ್ದು 1998, 2000 ಇಸ್ವಿನಲ್ಲಿ. ತದನಂತರ ಹಳೆ ಲೇಔಟ್ಗಳು ತಗೊಂಡಿರುವಂಥದ್ದಲ್ಲ. ನೀವು ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ. ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅಶೋಕ್ ಅವರೇ, ಯು ಆರ್ ಅನ್ಫಿಟ್ ಟು ಬಿ ಎ ಲೀಡರ್ ಆಫ್ ಅಪೋಸಿಷನ್. ಯು ಶುಡ್ ಹ್ಯಾವ್ ಅಟ್ಲೀಸ್ಟ್ 1% ಆದರೂ ನಿಮ್ಗೆ ಇಂಟಿಗ್ರಿಟಿ ಇರಬೇಕು ರೀ. 5,000 ಕೋಟಿ, 60 ಸೈಟ್ ಅಲಾಟ್ ಆಗಿ, 60 ಸೈಟ್ ಎಲ್ಲ ಅಲಾಟ್ ಆಗಿದೆ ರೀ ಅಶೋಕ್ ಅವರೇ. 60 ಸೈಟ್ ಎಲ್ಲ ಅಲಾಟ್ ಆಗಿದ್ದಾವೆ ರೀ. ಇವ್ರಿಗೆ ಅಲಾಟ್ ಆಗಿರೋದು 14 ಸೈಟು, ಎಲ್ಲ ಡಾಕ್ಯುಮೆಂಟ್ ಸಮೇತ ಇದೆ ನನ್ನ ಹತ್ರ. ಐ ಹ್ಯಾವ್ ಬ್ರಾಟ್ ದ ಡಾಕ್ಯುಮೆಂಟ್ಸ್ ವಿತ್ ಡಾಕ್ಯುಮೆಂಟ್ಸ್. ಇಲ್ಲಿದೆ ನನ್ನ ಹತ್ರ, ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ದಾವೆ ನನ್ನ ಹತ್ರ. ವ್ಯವಹಾರಗಳಾಗಿರುವಂಥ ಸುಮ್ಮನೆ ಪುಕ್ಕಟ್ಟೆ ಏನು ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಯಾವತ್ತಾದರೂ ಒಂದೇ ಒಂದು ಫೋನು ಇಲ್ಲ ಯಾವುದಾದ್ರು ಒಂದು ಲೆಟ್ರನ್ನ ಕೊಟ್ಟು ಈ ಸೈಟ್ ಕೊಡಿ, ಆ ಸೈಟ್ ಕೊಟ್ಟಿದ್ದು ಏನು ನೀವು ಪುಕ್ಕಟ್ಟೆ ಏನು ಕೊಟ್ಟಿಲ್ವಲ್ಲ ನಮಗೆ. ನಮ್ಮ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ರಿ, ಅದಕ್ಕೆ ಬದಲು ನಿವೇಶನ ಕೊಟ್ಟಿದ್ರಿ ಕಾನೂನು ಪ್ರಕಾರ.
ಬೇಡವಾ ತಕ್ಕೊಳ್ಳಿ, ನಮ್ಮ ಜಮೀನು ವಾಪಸ್ ಕೊಡಿ, ನಮಗೆ 3 ಎಕರೆ 16 ಕುಂಟೆ ಜಮೀನು ವಾಪಸ್ ಕೊಡಿ ಅಂತಲೂ ಪತ್ರ ಬರೆದವ್ರು ಇವರು ಪಾರ್ವತಮ್ಮ ಅವರು. ಅದು ಬಿಟ್ಬಿಟ್ಟು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯವ್ರ ಮನೆಗೆ ಮುತ್ತಿಗೆ. ವಿಜಯೇಂದ್ರ ಅವರೇ, ನಿಮ್ಮ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪ್ಯಾರಲ್ ಗೌರ್ಮೆಂಟೇ ರನ್ ಮಾಡ್ತಿದ್ರಲ್ರಿ. 34 ಜನ ಮಂತ್ರಿಗಳು, 34 ಜನ ನಿಮ್ಮ ಮಂತ್ರಿಗಳಿದ್ದರು. ಗೋಲ್ಡ್ ಪಿಂಚನ್ ಅದು ಯಾವುದೋ ಹೋಟ್ಲುಗಳಲ್ಲಿ 2-3 ಹೋಟ್ಲು ಮಾಡ್ಕೊಂಡು ಪ್ಯಾರಲಲ್ ಗೌರ್ಮೆಂಟ್ ನಡೀತಾ ಇದ್ದವ್ರು ನೀವು. ಇದು ಕತೆ ಏನು ಆಯಿತು. ಕೆಲವರು ನಾನು ನೋಡಿದೆ, ಡೆಪ್ಟಿ ಕಮಿಷನರ್ ಮೈಸೂರು 16 ಪತ್ರ ಬರೆದವ್ರೆ, ಅದಕ್ಕೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ. ಅವ್ರು ಬರೆದಿರೋ 16 ಪತ್ರಗಳು ನೋಡಿಲ್ಲವೇ ಅಂತ. ಯಾರ ವಿರುದ್ಧ ಬರೆದವ್ರೆ? ಯಾವ ಹಗರಣದ ಬಗ್ಗೆ ಬರೆದವ್ರೆ? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ದಿನಾಂಕ 20/11/2020 ನಡೆದ ಸಭೆಯ ವಿಷಯ ಸಂಖ್ಯೆ ಅಲ್ಲಿ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಿ ಅಂತ ಬರ್ದವ್ರು 15 ಲೆಟರ್ಗಳಲ್ಲೂ. 2020, 2021, 2022ರಲ್ಲಿ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಿ ಅಂತ ಸರ್ಕಾರಕ್ಕೆ ಬರೆದಿರುವಂಥ ಪತ್ರ. ಯಾವಾಗ? 11ನೇ ತಿಂಗಳು 2023, 9/11/2023. ಇದರಲ್ಲೊಂದು ಕೋಟ್ ಮಾಡ್ತಾರೆ ನೋಡಿ, ಓದ್ತೀನಿ ನಾನು. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರ ಉಲ್ಲೇಖಿತ ಪತ್ರದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಲವಾರು ಪ್ರಕರಣಗಳಲ್ಲಿ ಭೂಮಾಲೀಕರಿಗೆ ಪರಿಹಾರ ನೀಡಿಲ್ಲವೆಂದು, ಬದಲಿಯಾಗಿ ಅಭಿವೃದ್ಧಿ ಹೊಂದಿದ ಜಾಗದಲ್ಲಿ ಬೆಲೆ ಬಾಳುವ ಆಸ್ತಿಗಳನ್ನು ನಿಯಮಬಾಹಿರವಾಗಿ 50-50 ಅನುಪಾತದಲ್ಲಿ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿ ಪ್ರಾಧಿಕಾರಕ್ಕೆ ಹಾಗೂ ಸರ್ಕಾರಕ್ಕೆ ಸುಮಾರು 1,000 ಕೋಟಿಗೂ ಹೆಚ್ಚು ಆರ್ಥಿಕ ನಷ್ಟ ಉಂಟು ಮಾಡಿ ಅಕ್ರಮ ಲಾಭ ಬೆನಾಮಿ ಆಸ್ತಿಗಳನ್ನು ಪ್ರಾಧಿಕಾರದ ಅಧ್ಯಕ್ಷರುಗಳಾದ ಎಚ್ ವಿ ರಾಜೀವ್, ಯಶಸ್ವಿನಿ ಸೋಮಶೇಖರ್, ಹಿಂದಿನ ಆಯುಕ್ತರಾದ DB ನಟೇಶ್, ಹಾಲಿಯ ಆಯುಕ್ತರಾದ GT ದಿನೇಶ್ ಕುಮಾರ್ ಅವರು ಅವಾಗಿದ್ದರು, ದಿನೇಶ್ ಕುಮಾರ್, ವಿಶೇಷ ಭೂ ಸ್ವಾಧೀನಿಕಾರಿಗಳಾದ ಹರ್ಷವರ್ಧನ್, ವಿಷ್ಣುವರ್ಧನ್ ರೆಡ್ಡಿ ಮತ್ತು ಸಂಬಂಧಪಟ್ಟ ವಿಶೇಷ ತಹಸೀಲ್ದಾರ್ಗಳು, ಸಂಬಂಧಪಟ್ಟ ನೌಕರರುಗಳು ಮಾಡಿಕೊಂಡಿದ್ದಾರೆಂದು ಬಂದಿರುವಂಥ ಮಾಹಿತಿ ಪ್ರಕಾರ ತನಿಖೆ ನಡೆಸಬೇಕು ಅಂತ ಬರೆದಿರುವಂಥ ಪತ್ರ ಇದು. ಹಾಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಆಗಿರುವಂಥ ಅನ್ಯಾಯ, ಅಕ್ರಮ ಅನ್ನುವಂಥದ್ದು ಬರೆದವರ. ಈ ಲೆಟರ್ ಬೇಸಿಸ್ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 2 IAS ಆಫೀಸರ್ಸ್ನ ನೇಮಕ ಮಾಡಿ ಸಮಿತಿ ಮಾಡಿ ತನಿಖೆ ಮಾಡ್ತಾ ಇರುವಂಥದ್ದು. DC ಬರೆದಿರುವಂಥ ಪತ್ರಗಳಿಗೂ ಕಿಮ್ಮತ್ತಿಲ್ಲ. ಕಿಮ್ಮತ್ತು ಕೊಟ್ಟೇ ಮಾಡಿರೋದು ನಾವು. DC ಹಾಲಿ ಕಾಂಗ್ರೆಸ್ ಸರ್ಕಾರದವರು ಗುಳುಮ್ ಮಾಡಿಬಿಟ್ಟವ್ರೆ, 5,000 ಕೋಟಿ ಹೊಡೆದವ್ರೆ. 5,000 ಕೋಟಿಯಷ್ಟು ಅಕ್ರಮವಾಗಿರುವಂಥದ್ದು ನಿಜವಾದರೆ ಅದೆಲ್ಲವೂ BJP ಸಂದರ್ಭದಲ್ಲಿ, BJP ಅಧಿಕಾರದಲ್ಲಿದ್ದಾಗ ಆಗಿರುವಂಥದ್ದು. DC ಪತ್ರ ಬರೆದಿರುವಂಥ ನಾನಲ್ಲ, ಸೇಮ್ ಪ್ರೆಸೆಂಟ್ DC. ದೆನ್ ಈ ವಾಸ್ ಆಲ್ಸೋ DC. BJP ಪೀರಿಯಡಲ್ಲಿ ಬಂದಂಥ DC ರಾಜೇಂದ್ರ ಅವರು ಬರೆದಿರುವಂಥ ಪತ್ರ ಯಾರಿಗೆ? ಸರ್ಕಾರಕ್ಕೆ. ಯಾವಾಗ? ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳು. ಅದರ ಬೇಸಿಸ್ ಮೇಲೆ ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಮಾಡಿರುವಂಥದ್ದು. ಎಲ್ಲಿದೆ ತೋರಿಸಿ. ಮಿಸಸ್ ಸಿದ್ದರಾಮಯ್ಯ, ನಮ್ಮ ಪಾರ್ವತಮ್ಮ ಮೇಡಮ್ ಅವರು ಎಲ್ಲಾದರೂ ಅನ್ಯಾಯವನ್ನು ಬೆಸಗಿ ಜಮೀನನ್ನು ಪಡೆದಿರುವಂಥದ್ದು ನಿಮ್ಮಲ್ಲಿ ಏನಾದರೂ ಒಂದು ದಾಖಲೆ, ಈ ಥರದ್ದು ಏನಾದರೂ ಒಂದು ದಾಖಲೆ ಇದ್ದರೆ, ನೀವು ನಿಜವಾಗಲೂ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ, ನಿಮಗೆ ಸ್ಯಾಂಕ್ಟಿಟಿ ಇದ್ದರೆ, ರಾಜಕೀಯವಾಗಿ ಜನರ ಮಧ್ಯೆ ಇರಬೇಕು ಅನ್ನುವಂಥದ್ದು ಇದ್ದರೆ BJPಯವರಿಗೆ ದಯಮಾಡಿ ಒಂದು ದಾಖಲೆಯನ್ನು ದಯಮಾಡಿ ಪತ್ರಿಕೆಗಳಿಗೆ ಕೊಡಿ. ಹೌದು ಇದೆಲ್ಲ ಆಗಿದೆ, ಅನ್ಯಾಯ ಆಗಿದೆ, ಸೈಟ್ಗಳನ್ನ ಸುಮ್ಮನೆ ಹೊಡೆದ್ಬಿಟ್ಟವ್ರು ಇವರು. 15 ಕೆಲವು ಮಾಧ್ಯಮಗಳಲ್ಲಿ ಗಮನಿಸಿದೆ ನಾನು, ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಗಮನಿಸಿದೆ. ಬಡವರು ಪಾಪ 20, 30, 40 ವರ್ಷದಿಂದ ಸೈಟ್ಗೋಸ್ಕರ ಕಾಯ್ತಾ ಇರುವಂಥವ್ರಿಗೆ ಸಿದ್ದರಾಮಯ್ಯನವ್ರ ಮಿಸ್ಸಸ್ಗೆ 15 ಸೈಟ್ ಅಲಾಟ್ ಮಾಡಿಬಿಟ್ಟವ್ರು. 15 ಸೈಟ್ ಅಲಾಟ್ ಮಾಡಿಬಿಟ್ಟವ್ರು. ಎಲ್ಲಿಂದ 15 ಸೈಟ್ ಅಲಾಟ್ ಮಾಡೋರು? ಪರ್ಯಾಯವಾಗಿ ನಮ್ಮ ಜಾಗ ತಗೊಂಡು ನಮಗೆ ಮೋಸ ಮಾಡಿ 50% ಕೊಟ್ಟಿಲ್ಲ ಅವರು. 50%, 1,49,000 ಸ್ಕ್ವೇರ್ ಫೀಟಲ್ಲಿ 50% ಎಷ್ಟೋ ಆಯಿತು. ಡೆವಲಪ್ ಆದಮೇಲೆ ಹಂಚ್ಬೇಕಾಗಿರೋದು 50% ಅಂತ ತಗೊಂಡ್ರು 82,000 ಸ್ಕ್ವೇರ್ ಫೀಟ್ ಬರುತ್ತೆ. ಅದರಲ್ಲಿ 50% ಅಂದರೆ ಎಷ್ಟು? 42,000 ಸ್ಕ್ವೇರ್ ಫೀಟ್ ಬರಬೇಕು. ಎಷ್ಟು ಬಂದಿದೆ? ಬರೀ 38,284 ಸ್ಕ್ವೇರ್ ಫೀಟ್ ಮಾತ್ರ ಬಂದಿರುವಂಥದ್ದು. ಅದರಲ್ಲೂ ತಪ್ಪು ಮಾಡಿದರೆ, ನಮಗೆ ಮೋಸ ಮಾಡಿದರೆ. 50-50 ಬಂದಿಲ್ಲ ನಮಗೆ. 40-60, ನಮಗೆ 40% ಬಂದಿರೋದು, 60% ಬಂದೇ ಇಲ್ಲ. ಇದು ಹಂಚಿಕೆ ಆಗಿ ಎಷ್ಟು ವರ್ಷ ಆಯಿತು? ರಿಜಿಸ್ಟ್ರೇಷನ್ ಆಗಿ ಎಷ್ಟು ವರ್ಷ ಆಯಿತು?
ಈಗ ಯಾಕಿದು? ಎಲ್ಲೆಲ್ಲಿ ಲಿಂಕ್ ಕೊಡ್ತಾ ಇದ್ದೀರಿ? ನಿಮ್ಮ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತೀವಿ ನಾಳೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ತ್ವರಿತಗತವಾಗಿ ಯಾವನೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವನ್ನ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿ ಅಂತ ಹೇಳ್ತೀವಿ. ಕಾಂಗ್ರೆಸ್ ಪಕ್ಷದವರು ಇನ್ವಾಲ್ವ್ ಆಗಿದ್ರು ಮಾಡ್ತೀವಿ. ಯಾವುದಾದ್ರು ಒಬ್ಬ ಕಾಂಗ್ರೆಸ್ ಪಕ್ಷದವ್ರು ಇನ್ವಾಲ್ವ್ ಆಗಿರುವಂಥದ್ದರೆ ಹೇಳ್ರಿ ಸ್ವಾಮಿ. ನಿಮ್ಮ ಅಧ್ಯಕ್ಷರುಗಳು, ನೀವು ಮಾಡಿದಂಥ ಅಧ್ಯಕ್ಷರುಗಳು, ನೀವು ತಂದಂಥ ಕಮಿಷನರ್ಗಳು ಮಾಡಿರುವಂಥ ಅನಾಚಾರ ಅಂತ ಡೆಪ್ಟಿ ಕಮಿಷನರ್ ಬರೆದಿರುವಂಥ ಪತ್ರ, ಅದಕ್ಕಿಂತ ಬೇಕೆ? ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್? ಸೊ ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಸುಳ್ಳುಗಳನ್ನು ಹೇಳಿ ಸುಳ್ಳಿಂದ ಅಪಪ್ರಚಾರ ಮಾಡುವಂಥದ್ದು ರಿಸೈನ್ ಮಾಡಬೇಕು. ಯಾಕೆ ರಿಸೈನ್ ಮಾಡಬೇಕು? ಅಶೋಕ್ ಅವರೇ, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಯಮಾಡಿ ಸ್ವಲ್ಪ ಹೇಳ್ತೀರಾ? ನಿಮ್ಮ ಆಡಿಟೆಡ್ ಸ್ಟೇಟ್ಮೆಂಟ್ ಅಕೌಂಟ್ಸ್ ಫಸ್ಟ್ ಎಲೆಕ್ಷನ್ ನಿಂತಾಗ ಎಷ್ಟು ಸಬ್ಮಿಟ್ ಮಾಡಿದ್ರು ಹೇಳ್ತೀರಾ? ಅಶೋಕ್ ಅವರೇ, ಈಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? ಬಿನಾಮಿ ಆಸ್ತಿ ಎಷ್ಟು? ಬೆಂಗಳೂರಲ್ಲಿ ಎಷ್ಟು ಸೈಟ್ಗಳಿದ್ದಾವೆ? ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ? ಎಷ್ಟು ಜಾಗ ಇದೆ ನಿಮ್ಮದು? ಬಿಡ್ತೀವಿ ಮುಂದಿನ ದಿನಗಳಲ್ಲಿ ಒಂದೊಂದೇ. ಬರೀ ಬಿಡೋದಲ್ಲ, ಎನ್ಕ್ವೈರಿ ಮಾಡಿಸ್ತೀವಿ. ಎನ್ಕ್ವೈರಿ ಮಾಡಿಸಿ ಅದು ಮುಟ್ಕೋಲು ಹಾಕಿ ಒಳಗಡೆ ತಳ್ಳುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ನೀವು ಅವರು ವಿರೋಧ ಪಕ್ಷ ನಾಯಕನಾಗಿ ನಿಮ್ಮ ಬಾಯಲ್ಲಿ ಏನು ಅಟ್ಲೀಸ್ಟ್ ಒಂದು 10% ಅದು ನಿಜ ಇರಬೇಕಲ್ವ? ಅರೆ ಈ ವಿರೋಧ ಪಕ್ಷ ನಾಯಕ ಅಂದರೆ ಈಸ್ ಡಿಫ್ಯಾಕ್ಟೋ CM. ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದರು. ಈ ಥರ ಹುಚ್ಚುಚ್ಚುನ್ ಥರ ಲೂಸ್ ಥರ ಮಾತಾಡ್ತಿರ್ಲಿಲ್ಲ. ಬರೀ ಮಾತೆತ್ತಿರೆ ಸುಳ್ಳು ಹಂಗೆ ಬೆನ್ನಿಂದ ಅಂಟಿಸ್ಕೊಂಡಿದ್ದೀರಲ್ರಿ. ನಿಮ್ಮ ವಿರೋಧ ಪಕ್ಷ ನಾಯಕತ್ವವನ್ನು ಕಿತ್ತಾಕ್ಬಿಡ್ತಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ. ದಿನ ಬೆಳಗ್ಗೆ ಎದ್ದರೆ ಏನೋ ಸುಮ್ಮನೆ ಸುಳ್ಳು ಆರೋಪ ಮಾಡೋದು. ಅದು ಹಿಂಗೆ ಇದು ಹಿಂಗಂತೆ ಅದಂಗಂತೆ ದಾಖಲೆ ಸಮೇತ ತಂದು ಮಾತಾಡಬೇಕ್ರಿ. ಒಂದೇ ಒಂದು ಚಿಟಿಕೆ ಹೊಡೆದ್ರಲ್ಲಿ ನಿಮ್ಮನ್ನು ಅಸೆಂಬ್ಲಿ ಬರ್ತಾ ಇದ್ದಲ್ಲ ಮಾತಾಡಿ, ಅದರಲ್ಲಿ ಸಿದ್ದರಾಮಯ್ಯವರು ನಿಮ್ಗೆ ಒಂದೇ ಒಂದು ಲೈನಲ್ಲಿ ಉತ್ತರ ಕೊಡ್ತಾರೆ. ಅದಕ್ಕೆ ಪರ್ಯಾಯವಾಗಿ ಬರೀ ಬಾಯಲ್ಲಿ ಹೇಳೋದಲ್ಲ, ದಾಖಲೆ ಸಮೇತ ಹೇಳಬೇಕು. ನಿಲ್ಲಿಸಿ, ಇದು ಎಲ್ಲ ನೋಡಿದ್ದೀವಿ. ನಮ್ಮ ಮನೋಹರವರು 2 ಬಾರಿ ಕಂಪ್ಲೇಂಟ್ ಕೊಟ್ಟವ್ರೆ. ದುರಂತ. ನಮ್ಮ ಪಕ್ಷದಲ್ಲೇ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಬೇಸರ. 1 ಕೋಟಿ ದುಡ್ಡು ತಗೊಂಡವ್ರು ಇವರು. ಅಶೋಕ್ ಅವರು ಮೇಯರ್ ಮಾಡೋಕ್ಕೆ ನನಗೆ ಮಾಡಲಿಲ್ಲ ಮೇಯರ್ ಅಂತ ಒಬ್ಬ ಹೇಳಿಕೆ ಕೊಟ್ಟಿರುವಂಥದ್ದು ಅವ್ರ ಹತ್ರ ಆ ಡಾಕ್ಯುಮೆಂಟ್ ಇದೆ, ಅವ್ರು ಮಾತಾಡ್ತಾರೆ. ಇದೇ ಸೇಮ್ ಅಶೋಕು ನಾವು ಹೇಳಿರೋದಲ್ಲ, ಅವರ ಕಾರ್ಯಕರ್ತ, BJPಲಿದ್ದಂಥ ಕಾರ್ಯಕರ್ತ, ಕಾರ್ಪೊರೇಟರ್ ಆಗಿದ್ದು. ನಾವು 1 ಕೋಟಿ ತಗೊಂಡ್ರು ಸ್ವಾಮಿ 2010ರಲ್ಲಿ ಮೇಯರ್ ಮಾಡ್ತೀನಿ ಅಂತ. ದುಡ್ಡು ಕೊಡಲಿಲ್ಲ, ಇದನ್ನು ಮೇಯರು ಮಾಡಲಿಲ್ಲ. ಆಮೇಲೆ ನಾನು ಈ ಕಡೆ ಹೊರಗಡೆ ಬಂದ ಮೇಲೆ ವಸೂಲಿ ಮಾಡ್ಕೊಂಡೆ ಸ್ವಲ್ಪ ಅಂತ ಹೇಳಿ. ಏನು ಸತ್ಯ ಹರಿಶ್ಚಂದ್ರನ ನಿಮ್ಮ ಮನೆ ಮುಂದ್ಗಡೆನೇ ಹೋಗಿರೋರು ಏನು BJPಯವರು. ಏನು ವಿಜಯೇಂದ್ರವರೇ, ನಿಮ್ಮ ಮಾರಿಷಿಯಸ್ಸಲ್ಲೆಲ್ಲ ಎಷ್ಟು ಅಕೌಂಟ್, ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟು ಅಕೌಂಟ್ಸ್ ಅವೆ, ಏನು ಎತ್ತ ಅನ್ನುವಂಥದ್ದು ಒಂಚೂರು ದಯಮಾಡಿ ಹೇಳಿ. ಇಡೀ ದೇಶಾದ್ಯಂತ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಹಣ ಇಟ್ಟಿದ್ದೀರಿ ಅನ್ನುವಂಥದ್ದು ದಯಮಾಡಿ ಒಂಚೂರು ಹೇಳಿ. ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಮಾತಾಡ್ತೀರಲ್ರಿ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯನ್ರಿ? ಅದು ಅವ್ರ ಅವ್ರ ಮಿಸಸ್ ಬಗ್ಗೆ ಮಾತಾಡ್ತೀರಿ. ಏನಾದರೂ ಯಾವತ್ತಾದರೂ ಎಲ್ಲಾದ್ರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲಾದರೂ ಮಾಡಿರೋವಂಥದ್ದು ನೋಡಿದ್ದೀರೇನ್ರಿ? ಅವನು ಯಾರೋ ಅಲ್ಲಿ ಮೈಸೂರಲ್ಲಿ ಒಬ್ಬ BJP MLC ವಿಶ್ವನಾಥನನ್ನು ಬಾಯಿಗೆ ಬಂದಂಗೆ ತಲೆಯೆಲ್ಲ ಕೆಟ್ಟೋಗಿ ಏನೇನೋ ಹೇಳಿಕೆ ಕೊಡ್ತಾನೆ, ಅದು ಹಂಗೆ ಇದು ಹಿಂಗೆ ಅಂತ. ಅವನ ಜೊತೆ ಅವನು ಯಾರೋ ಒಬ್ಬ RTI ಕಾರ್ಯಕರ್ತ ಅಂತೆ. ಇವೆಲ್ಲ ಗೋಲ್ಮಾಲ್ ಗಿರಾಕಿಗಳು, ಬ್ಲಾಕ್ ಮೇಲ್ ಗಿರಾಕಿಗಳು, ಇವರು ಮಾತಾಡ್ತಾ ಇರುವಂಥದ್ದು. ದಿನ ಬೆಳಗ್ಗೆ ಅವನು ಯಾರೋ ರಘು ಕೌಟಿಲ್ಯ ಅಂತೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಅಧ್ಯಕ್ಷ. ಅವನೇ 1 ಎಕರೆ ಜಾಗನ ಇದನ್ನು ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ಮಾಡ್ಕೊಂಡವನೇ. ಅದು ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ. CS ಐಟಲ್ಲಿ ಆಸ್ಪತ್ರೆ ಮಾಡ್ತೀನಿ ತಗೊಂಡು ಸ್ಕೂಲ್ ನೈಪುಣ್ಯ ಅಂತ ಸ್ಕೂಲ್ ಮಾಡ್ಕೊಂಡವನೇ. ಅದು ಎನ್ಕ್ವೈರಿ ಮಾಡಿಸ್ತೀವಿ. ಪಾರ್ಕ್ನೇ ಒತ್ತುವರಿ ಮಾಡ್ಕೊಂಡು ಸ್ಕೂಲ್ ಮಾಡಿದ್ದ ಮಾರ್ಕಂಡ. ಇವರೆಲ್ಲ ಮಾತಾಡ್ತಾರೆ. ಸಿದ್ದರಾಮಯ್ಯ ಮಿಸಸ್ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ನಾಚಿಕೆ ಆಗಬೇಕು. ಎಸ್ ಸರ್, ಎನಿ ಕ್ವಶನ್ಸ್? ನಮ್ಮ ಇವರು ಏನಾದರೂ ಪ್ರಶ್ನೆಗಳಿದಾವೆ ಸರ್? ಹಾಂ, ನೋಟಿಫೈಯೇ ಮಾಡಿಲ್ಲ, ಸೈಟ್ನ ಮಾಡಿ ಹಂಚವ್ರೆ. ಮಾಡಿದ್ದಾರೆ, ಹೌದು.
ಮಾಡಿ ಬರೀ ಅವ್ರದ್ದು ಮಾತ್ರ ಅಲ್ಲ ಸುಮಾರು ಎಕರೆ ಜನಸಾಮಾನ್ಯ ಹಂಚಿದ್ದಾರೆ. ಅದನ್ನೇ ನಮಗೂ ಅದೇ ಅಧಿಕಾರ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಿಲ್ಲ, ಅದಕ್ಕೆ ಪರ್ಯಾಯವಾಗಿ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಪತ್ರವನ್ನು ಕೊಟ್ಟಿದ್ದಾರೆ ಮೇಡಮ್. ಅದ್ರ ಬೇಸಿಸ್ ಮೇಲೆ 2017ರಲ್ಲಿ ಅಬ್ಜೆಕ್ಷನ್ ಹಾಕಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ ಆದೇಶ ಇದೆ ಇವ್ರಿಗೆ 50-50 ರೇಷಿಯೋ ಸಮಾನತಾ ಜಾಗದಲ್ಲಿ ಕೊಡುವಂಥದ್ದಕ್ಕೆ ಆದೇಶ ಇದೆ. ಅದೇ ಬೇಸಿಸ್ ಮೇಲೆ ಕೋರ್ಟ್ ಕೊಟ್ಟಿರುವಂಥದ್ದು. ಹೈಕೋರ್ಟ್ ಆಫ್ ಕರ್ನಾಟಕ ಇನ್ ದ ಇಯರ್ 2019 ಹ್ಯಾಸ್ ಗಿವನ್ ಎ ವರ್ಡಿಕ್ಟ್. ಅದನ್ನು ಎನ್ಕ್ವೈರಿ ಮಾಡಿ ಯಾರ್ಯಾರು ಕಲ್ಪಿಸಿದ್ದಾರೆ ಅವ್ರನ್ನ ವಿ ಹ್ಯಾವ್ ಟು ಬುಕ್ ದೆಮ್, ಸೆಂಡ್ ದೆಮ್ ಇನ್ಸೈಡ್ ದ ಜೈಲ್, ನಾಟ್ ಜಸ್ಟ್ ಟ್ರಾನ್ಸ್ಫರ್. ಸುಮ್ಮನೆ ಸಸ್ಪೆಂಡ್ ಮಾಡೋದಲ್ಲ, ಅವ್ರನ್ನ ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಾವು ಆಗ್ರಹಿಸ್ತೀವಿ, ಯಾರೇ ಆಗಿರಲಿ. ಆಮೇಲೆ ಎಲ್ಲ ಹಗರಣಗಳು BJP ಇದ್ದಾಗ, ಸರ್ಕಾರ ಇದ್ದಾಗ ಆಗಿರುವಂಥದ್ದು. ಮೋಸ್ಟ್ ಆಫ್ ದ ಬೆನಿಫಿಷರೀಸ್ 99% ಎಲ್ಲ BJP ಮುಖಂಡರುಗಳೇ. ಕಾಂಗ್ರೆಸ್ ಮುಖಂಡರುಗಳು ಯಾರಾದರೂ ಒಬ್ಬರಿದ್ದು ದಯಮಾಡಿ ಅವ್ರು BJPಯವ್ರು ಹೇಳಿ, ಅದನ್ನ ಕೇಳ್ಕೊಳ್ತೀವಿ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ, ಹೊರಗಡೆ ಬಂದ ಮೇಲೆ ಅದಕ್ಕೆ ಪನಿಷ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ನಮ್ಮ ಕೈಲಿ ಹಗರಣ ಆ ತನಿಖೆಯನ್ನು ಮಾಡೋಕ್ಕಾಗದು CBI ಕೊಡುವಂಥ ಕೆಲಸವನ್ನು 100% ಮಾಡ್ತೀವಿ. CBI ಕೊಡಿದ್ರೆ ಏನು ಯಾವ ಬೇಸಿಸ್ ಮೇಲೆ CBI ಪ್ರತಿಯೊಂದು ಕೇಸನ್ನು CBI ಕೊಡಬೇಕಾ? BJPಯವ್ರು ದಾರಿಯಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ತಾರೆ, ಪ್ರತಿಯೊಂದಕ್ಕೂ CBI ಕೊಡಿ ಅಂತ. ಏನೋ ಸತ್ತೋದ್ರೆ CBI ಕೊಡಿ ಅಂತಾರೆ, ಇನ್ನೇನೋ ಅವ್ರ ಮನೇಲಿ ಇನ್ನೇನೋ ಸಮಸ್ಯೆ ಆದರೆ BJP ಸಮಸ್ಯೆ ಆದರೆ CBI ಕೊಡಿ ಅಂತಾರೆ. CBI ಅವ್ರದ್ದೇ ಇದೆಯಲ್ಲ, ಸ್ವಯಂ ಪ್ರೇರಿತ ತಗೊಳಕ್ಕೆ ಹೇಳಿ. ಎಷ್ಟು ಪ್ರಕರಣಗಳನ್ನ ಕೊಟ್ಟಿದ್ದೀವಿ ನಾವು CBIಗೆ? ಯಾವುದನ್ನ ಒಂದು ಲಾಜಿಕ್ ಎಂಡ್ಗೆ ಹೋಗಿ ಬಂತಾ? ಯಾರ್ಯಾರೋ ಇವರು IAS ಆಫೀಸರ್ ಒಬ್ಬರು ರವಿ ಅಂತ ಇದ್ರಲ್ಲ, ಅವ್ರದ್ದು ಹಗರಣ ಕೊಟ್ಟೋ, ಜಾರ್ಜ್ ಕೇಸವನ್ನ DYSP ಗಣಪತಿ ಅನ್ನೋದು ಹಗರಣ ಕೊಟ್ಟೋ, ಏನು ಬಂತು ಅದಿಲ್ಲ ಔಟ್ಕಮ್? ವಾಟ್ ವಾಸ್ ದಿ ಔಟ್ಕಮ್? BJP ಆರೋಪಕ್ಕೆ ದಾಖಲೆ ಸಮೇತ ಉತ್ತರ ಕೊಡಕ್ಕೆ ಮುಂದಾಗಿದ್ದೀರಿ. ನಾಳೆ ಏನು ಪ್ರತಿಭಟನೆ ಮಾಡೋಕ್ಕೇನೋ ಪ್ಲಾನ್ ಮಾಡಿದ್ದೀರಿ? ಯಾವ ರೀತಿ ಪ್ರತಿಭಟನೆ ಅಂತ? ಪ್ರತಿಭಟನೆ ನಾವು ನಾಳೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂಥ ವಿಚಾರ ಇಷ್ಟೇ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಕಮಿಷನರ್ ಬಂದಿದ್ದಾರೆ. ದಯಮಾಡಿ ಕೂಡಲೇ ಪ್ರೈಮರಿಯಾಗಿ ನೀವು ಒಂದು ಪೊಲೀಸ್ ಸ್ಟೇಷನಲ್ಲಿ FIR ದಾಖಲು ಮಾಡಿ. ಏನೇನಾಗಿದೆ ಅವ್ಯವಹಾರ, ದೇರ್ ಶುಡ್ ಬಿ ಎನ್ FIR ಫಸ್ಟ್. ದಟ್ ಅರ್ಲಿಯರ್ ಕಮಿಷನರ್ ಶುಡ್ ಹ್ಯಾವ್ ಡನ್ ದಟ್, ದೇ ಹ್ಯಾವ್ ನಾಟ್ ಡನ್. ಆಮೇಲೆ ಸುಮ್ಮನೆ ಸಿದ್ದರಾಮಯ್ಯವ್ರ ಮಿಸ್ಸಸ್ ಹೆಸರನ್ನ ತರುವಂಥದ್ದಕ್ಕೆ ಸ್ಪಷ್ಟೀಕರಣ ಕೊಡಿ. ನಾನು ಪಕ್ಷದ ವಕ್ತಾರನಾಗಿ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ, ನೀನು ಮೂಢ ಅಥಾರಿಟಿ, ನೀನು ಹೇಳಪ್ಪ ಅಂತ ಕೇಳ್ತಾ ಇದ್ದೀನಿ ನಾನು. ಯಾರ್ಯಾರು ಅನಾಚಾರಗಳ ಹಗರಣದಲ್ಲಿ ಆಗಿದ್ದಾರೆ ಅವ್ರ ಮೇಲೆ 50-50 ರೇಷಿಯೋದಲ್ಲಿ ಗೋಲ್ಮಾಲ್ ಆಗಿರುವಂಥದ್ದಕ್ಕೆ ಅವಕಾಶಗಳು ಕಮ್ಮಿ ಸರ್. ಅದು ಸರ್ಕಾರದ ಆದೇಶ, ಸರ್ಕಾರದ ಕಾನೂನು ಹಡಿನಲ್ಲಿ 50-50 ಹಂಚಿಕೆ ಆಗಿರುವಂಥದ್ದು. 50-50 ಹೆಸರು ಹೇಳ್ಕೊಂಡು ಯಾವ ರೀತಿ ಗೋಲ್ಮಾಲ್ ಆಗಿದೆ ಅಂದರೆ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮಗೆ. 1969ನೇ ಇಸ್ವಿನಲ್ಲಿ ಗೋಕುಲಂ ಅಂತ ಒಂದು ಜಾಗ, ಏರಿಯಾ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. 1969ನೇ ಇಸ್ವಿನಲ್ಲಿ ಅದು ಫಾರ್ಮೇಷನ್ ಆಗಿದ್ದು, ಲ್ಯಾಂಡ್ ಅಕ್ವಿಷನ್ ಆಗಿದ್ದು. ಆಗ ಲ್ಯಾಂಡ್ ಅಕ್ವಿಷನ್ ಆಗಿ ಅವನಿಗೇನೋ ಅಲಾಟ್ ಮಾಡಿದ್ದಾರೆ, ಆ ದುಡ್ಡನ್ನ ಕೊಟ್ಟಿದ್ದಾರೆ, ಆ ದುಡ್ಡನ್ನ ತಗೊಂಡಿಲ್ಲ, ಸತ್ತೋಗ್ಯವನೇ, ಆಗೋಯ್ತು ಕತೆ. ಅವನ ಯಾರೋ ಮಗ ಅವನ ಮೊಮ್ಮಗನ ಹೆಸರನ್ನ ಕ್ರಿಯೇಟ್ ಮಾಡಿ ಅವನ ಹೆಸರಲ್ಲಿ ಈಗ ನಮಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಅಪ್ಲಿಕೇಶನ್ ಹಾಕಿ ಅದ್ರ ಬೇಸಿಸ್ ಮೇಲೆ ಪರ್ಯಾಯವಾಗಿ 50-50 ಅಡಿನಲ್ಲಿ ಕೊಡುವಂಥ ಕೆಲಸಗಳಲ್ಲಿ ಆಗಿದ್ದಾವೆ. ಅದೇ ಹಗರಣ. ಆ ಹಗರಣ ದಡಿದಿ ಹಗರಣ. 50-50 ಆ್ಯಕ್ಚುಲಾಗಿ ಕೊಟ್ಟಿರುವಂಥದ್ದು ಹಗರಣ ಅಲ್ಲ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಗರಣದಲ್ಲಿ ಇದನ್ನು ಸೈಟ್ನ ಹೊಡೆಯುವಂಥ ಕೆಲಸವನ್ನು ಮಾಡಿರುವಂಥ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಂಜನಗೂಡಿಂದ 20 ಕಿಲೋಮೀಟರ್ ದೂರದವರೆಗೂ ಬೇಗೂರು ಅಂತ ಇದೆ, ಗುಂಡ್ಲುಪೇಟೆಗೆ ಹೋಗುವ ದಾರಿನಲ್ಲಿ. ಅಲ್ಲಿವರೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ತಗೊಂಡವ್ರು ಇವರು ಮೂಡಾದವರು. ಅವನೇನು ಮಾಡ್ತಾನೆ, ರಿಯಲ್ ಎಸ್ಟೇಟ್ನವನು ಮತ್ತು ಮೂಡ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಲ್ಲೆಲ್ಲೋ ರೈತನ ಹತ್ರ 10 ಎಕರೆ ಜಮೀನು ತಗೋತಾನೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರಿಗೂ ಮತ್ತು ಅಲ್ಲಿಗೂ 40 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಜಮೀನು ತಗೋತಾನೆ.
ಅದನ್ನು ಮೂಡಾವತಿಯಿಂದ ಅಕ್ವೈರ್ ಮಾಡೋಕ್ಕೆ ನೋಟಿಫೈ ಮಾಡಿಸ್ತಾನೆ ಅವನೇ ಕೂತ್ಕೊಂಡು. ಅದನ್ನು ಅಕ್ವೈರ್ ಮಾಡೋಕ್ಕೆ ಇನ್ನೂ ಪೂರ್ತಿ ಪ್ರಮಾಣದ ಪ್ರಕ್ರಿಯೆ ಮುಗಿದಿರಲ್ಲ. 50-50 ರೇಷದಲ್ಲಿ ಇಲ್ಲೆಲ್ಲ ಡೆವಲಪ್ ಆಗಿರ್ತಾವಲ್ಲ ಸೈಟ್ಗಳು, ಅದರಲ್ಲಿ 50% ಹೊಡ್ಕೊಂಡ್ಬಿಡ್ತಾನೆ. ಆ ಥರ ಹಗರಣ ಆಗಿದೆ ಅಂತ DC ಬರೆದಿರುವಂಥ ಪತ್ರ. ಇದು ಸಿಂಪಲ್. ಆ 50-50 ಹಗರಣನ ನೀವು ಪನಿಷ್ಮೆಂಟ್ ಕೊಡಿ, ಮುಟ್ಕೋಲು ಹಾಕ್ಕೊಳ್ಳಿ, ಅವೆಲ್ಲ ಹಂಚಿಕೆ ಆಗಿರುವಂಥದ್ದು ಸ್ಟಾಪ್ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಆದೇಶ. ಈಗ ನಿನ್ನೆ ಮೈರತಿ ಸುರೇಶ್ ಅವರು ಬಂದು ಆ ಹಂಚಿಕೆ 4-5 ವರ್ಷಗಳಿಂದ ಏನಾಗಿದ್ದಾವೆ ಎಲ್ಲ ಸ್ಟಾಪ್ ಮಾಡಿಲ್ಲ. ಆ ಥರ ಹಂಚಿಕೆ ಜಿನಿಯನ್ನಾಗಿ ರಿಯಲ್ ರೈತನಿಗೆ ಕೊಟ್ಟಿರುವಂಥದ್ದು ಅಲ್ಲ, ಅದು ಹಗರಣದ ವ್ಯಾಪ್ತಿಗೆ ಬರಲ್ಲ. ಅದನ್ನ ಯಾಕೆ ತಗೋತೀರಿ ಹಗರಣದ ವ್ಯಾಪ್ತಿಗೆ? ನಂದು 5 ಎಕರೆ ಜಮೀನು ತಗೊಂಡ್ರೆ ಅದಕ್ಕೆ 50% ಪರ್ಯಾಯವಾಗಿ ಎಲ್ಲೋ ಒಂದು ಕಡೆ ಕೊಟ್ಟನ್ನು ತಗೊಂಡಿದ್ದೀನಿ ನಾನು, ಅದು ಹಗರಣಕ್ಕೆ ಯಾಕೆ ಬರ್ತದೆ? ಇದು ಈ ಹಗರಣ ತನಿಖೆ ಮಾಡುವಂಥದ್ದು ಕೇಳಿರೋದು, ಇದು ಹಗರಣ. ಸರ್, ಇದೇ ಚರ್ಚೆ ಈಗ ವಿಧಾನಸೌಧದಲ್ಲಿ ಪೊನ್ನಣ್ಣವರು ಸೋಷಿಯಲ್ ಮೀಡಿಯಾ ಚೇರ್ಮನ್ ಸೈಂಟಿಸ್ಟ್ ಕಾನ್ಫರೆನ್ಸ್ ಮಾಡಿದ್ರು. 50-50 ಕೊಡೋದಕ್ಕೆ ಸರಿ, ಬೇರೆ ಜಾಗದಲ್ಲಿ ಡೆವಲಪ್ಮೆಂಟ್ ಎಲ್ಲಿ ಕೊಟ್ಟರು ಅಲ್ಲಿ ಕೊಟ್ಟರು ಇದೆಲ್ಲ ಕಾನೂನು ಹೇಳಿದ್ಮೇಲೆ ಓದಿದ್ನಲ್ಲ ನಿಮಗೆ. ಈಗ ಹಗರಣ ಮಾಡಿದ್ರೆ ಆ ಜಾಗದಲ್ಲಿ ಕೊಡಬೇಕು, ಇಲ್ಲ ಪರಿಹಾರ ರೂಪದಲ್ಲಿ ಹಣ ಕೊಡಬೇಕು. ಅಲ್ಲಲ್ಲ, ಡೆವಲಪ್ಮೆಂಟ್ ಜಾಗದಲ್ಲಿ ಹೆಂಗೆ ಕೊಡ್ತೀರಾ? ಇಲ್ಲಿ ಕಾನೂನು ಹೇಳುತ್ತೆ ಅಂದರೆ ನೀವು ಎಲ್ಲಿ ಅಕ್ವೈರ್ ಮಾಡ್ಕೊತೀರಿ ಜಮೀನನ್ನು ಅದೇ ಜಾಗದಲ್ಲಿ ಕೊಡಬೇಕು ಅಂತ ಇರೋದು. ಇರಿ ಅಲ್ಲಿ ಸಿಗಲಿಲ್ಲ ಇಲ್ಲ ಅಂದರೆ ನೆಕ್ಸ್ಟು ಸಬ್ಸಿಕ್ವೆಂಟಾಗಿ ಡೆವಲಪ್ ಆಗುವಂಥ ಜಾಗದಲ್ಲಿ ಕೊಡಬೇಕು ಅಂತ ಇರೋದು. ಹಳೇ ಡೆವಲಪ್ ಆಗಿರುವಂಥ ಜಾಗದಲ್ಲಿ ಕೊಡಬೇಕು ಅಂತ ಇಲ್ಲ. ಪಾರ್ವತಮ್ಮ ಅವ್ರ ಕೇಸಲ್ಲಿ 1992ನಲ್ಲಿ ನೋಟಿಫೈ ಆಗುತ್ತೆ. ಇವರಿಗೆ ಕೊಟ್ಟಿರುವಂಥ ಜಾಗ ವಿಜಯನಗರ 3rd ಸ್ಟೇಜು 4th ಸ್ಟೇಜು, ಅದು 2000 ಇಸ್ವಿನಲ್ಲಿ ನೋಟಿಫೈ ಆಗುತ್ತೆ. ಅಂದರೆ ಮೇಡಮ್ ಇರುವಂಥ ಜಾಗ ಅದಕ್ಕಿಂತ ಸೀನಿಯರ್, ಅದು ಹಿಂದೆ ಆದಂಥ ಡೆವಲಪ್ಮೆಂಟ್ ಆಗಿದ್ದಂಥ ಜಾಗದಲ್ಲಿ ಕೊಟ್ಟಿರುವಂಥದ್ದು ಅಲ್ಲ ನಮ್ಮದು. ನಾವು ವಿ ಆರ್ ವೆರಿ ಕ್ಲಿಯರ್, ಕಾನೂನುಬದ್ಧವಾಗಿಲ್ಲ, ಕಾನೂನು ಪ್ರಕಾರವಾಗಿಯೇ ಇದೆ ನಮ್ಮದು. ಎಲ್ಲೆಲ್ಲ ಆ ಥರ ಆಗಿದೆ, ಅನ್ಯಾಯ ಆಗಿದೆ ಅನ್ನುವಂಥದ್ದು ಅದನ್ನ ಎನ್ಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಡ್ತಾರೆ. ಮಲ್ಲಿಕಾರ್ಜುನ ಅವರು ಯಾಕೆ ಅದನ್ನ ಅವ್ರು ಕ್ಲೇಮ್ ಮಾಡಲಿಲ್ಲ? ದಾನಪತ್ರ ಬರ್ಕೊಡೋಕೆ ಮುಂಚೆ ಯಾಕೆ ಕೊಡಬಾರ್ದು ಅಂತ ಇದೆಯಾ? ಯಾಕೆ ಅಂತ ಕೇಳ್ತಾರೆ, ನೀವು ಕೊಡಬಾರ್ದು, ಕೊಡ್ತಿದ್ದು ತಪ್ಪು ಹೇಳ್ತಾ ಇಲ್ಲ. ಅಲ್ಲ, ಏನು ನೀವು ಕೇಳ್ತಾ ಇರೋದೇನು, ಯಾಕೆ ಕೊಟ್ಟರು ಅಂತ ಕೇಳ್ತಾ ಇದ್ದೀರಾ ಏನು? ಅಲ್ಲಿ ಬಂದು ಚರ್ಚೆ ಇರುತ್ತೆ, ನೀವು ಅಲ್ಲಿ ಏನು ನಡೀತೀವಿ ವಿಧಾನಸೌಧದಲ್ಲಿ ಅದನ್ನು. ಅಲ್ಲೆಲ್ಲ ವಿಧಾನಸೌಧದಲ್ಲಿ ಏನೇ ನಡ್ಕೊಳ್ಳಿ, ಅಲ್ಲಿ ದಾನಪತ್ರವನ್ನು ದಾನವಾಗಿ ತಂಗಿ ಕೊಡುವಂಥದ್ದಕ್ಕೆ ಅಪರಾಧನ? ಇಲ್ಲ. ಮತ್ತೇನು ಸಮಸ್ಯೆ ಏನು? ಕೊಟ್ಟಾಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಗಂಡ ಹೆಂಡತಿ ಕೊಡ್ಬೋದು, ಹೆಂಡತಿ ಗಂಡ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಮನಸ್ಸು ಮಾಡಿ ನಿಮ್ಗೆ ಕೊಡ್ಬೋದು, ದಾನವಾಗಿ ನಿಮಗೂ ಕೊಡ್ಬೋದು. ಅಲ್ಲೆಲ್ಲ ದಾನವಾಗಿ ಕೊಡ್ಬೋದು. ನನಗೆ ಭಾಳ ದೂರದ ರಿಲೇಟಿವ್ ಅಂತ ಕೊಡ್ಬೋದು, ನಮ್ಮದು ಅವ್ರದ್ದು ಬ್ಲಡ್ ರಿಲೇಷನ್ನು 1000 ವರ್ಷದ ಹಳೇದು ಅಂತ ಹೇಳ್ಬಿಟ್ಟು ಕೊಡ್ಬೋದು. ಥ್ಯಾಂಕ್ ಯು ಸರ್. ಹಾಂ ಸರ್. ಬಿಡಿ ಆಗಲಿ, ಮೂಡಾಗಲಿ ಅಥವಾ ಹೌಸಿಂಗ್ ಬೋರ್ಡ್ ಸೊಸೈಟಿ ಯಾವುದೇ ಆಗಲಿ ಸರ್, ಜಮೀನ್ದಾರ ಗಮನಕ್ಕೆ ಬರದ ಹಾಗೆ ಆ ಜಮೀನನ್ನು ವಶಪಡಿಸಿಕೊಳ್ಳುವುದು ಮಾಡಿದ್ದಾರೆ. ರಸ್ತೆ ಮಾಡಿದ್ದಾರೆ. ಪತ್ರನೇ ಮಾನ್ಯ ಮೇಡಮ್ ಅವರು ಪತ್ರವನ್ನೇ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ತರದೇನೆ ನೀವು ನೋಟಿಫೈ ಮಾಡ್ಕೊಂಡಿದ್ದೀರಿ ಅಂತಲೇ ಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕಾನೂನು ಅಡಿನಲ್ಲಿ ಅವಕಾಶ ಇದ್ರೆ ಒಟ್ಟಲ್ಲಿ ಮಾಡಿದ್ದಾರೆ. ಮಾಡಿ ಅದಕ್ಕೆ ಪರ್ಯಾಯವಾಗಿ ನೋಡಿ, ಅವರ ಆದೇಶದಲ್ಲೂ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಓದ್ತಾ ಇದ್ದೀನಿ ನೋಡಿ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ಸೋ ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು. ಈ ವಿಚಾರದಲ್ಲಿ ಇವ್ರು ಮೇಡಮ್, ಒಂದೇ ನಿಮಿಷ ಮೇಡಮ್, ಈ ವಿಚಾರದಲ್ಲಿ ಮೇಡಮ್ ಅವ್ರ ವಿಚಾರದಲ್ಲಿ ಭೂಸ್ವಾಧೀನನೇ ಪಡಿಸ್ಕೊಂಡಿಲ್ಲ. ಅಂಥ ಸ್ವತ್ತನ್ನು ನಿಮಗೆ ಈಗ ನಾವು 50-50 ರೇಷದಲ್ಲಿ ಪರಿಗಣಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದೇಶದಲ್ಲೇ ಹೇಳಿದ್ದಾರೆ. ಭಾಳ ಇಂಪಾರ್ಟೆಂಟ್ ಅಂದರೆ ಅಕ್ವೈರ್ ಮಾಡ್ಕೊಂಡೇನೆ ನಿಮಗೆ ನಿಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡು 50-50 ರೇಷದಲ್ಲಿ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವರು. ಇವಾಗ ಈ ಥರ ಎಲ್ಲ ಕಡೆಯೂ ಇದೇ ಸೇಮ್ ಕೇಸಸ್ಸು ಜಮೀನುಗಳ ಮೇಲೆ ನಡೀತಾ ಇದೆ. ಅಲ್ಲಿಗೆ ತಹಸೀಲ್ದಾರ್ಸ್ ಆಗಲಿ ಇಲ್ಲ ಯಾರು ಇರ್ತಾರೆ ಕಮಿಷನರ್ಸ್ ಆಗಲಿ ಭೂಮಿ ಈ ಥರ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಯಾರು ಅಕ್ರಮವಾಗಿ ಗೊತ್ತಿದ್ದು ಇಂಥವ್ರ ಜಮೀನು ಅಂತ ಗೊತ್ತಿದ್ದು ಬೇರೆಯವ್ರಿಗೆ ಬರ್ಕೊಳ್ಳೋದು ಇಲ್ಲ ಸ್ವಾಧೀನ ಮಾಡ್ಕೊಳ್ಳೋದು ಈ ಥರ ಮಾಡ್ತಾರಲ್ಲ, ಆ ಗೌರ್ಮೆಂಟ್ ಆಫೀಸರ್ಸ್ಗೆ ಯಾರು ಏನು ಕೇಸ್ ಹಾಕೋಕ್ಕಾಗಲ್ಲ. ಅವ್ರನ್ನ ಆ
ಕೇಸ್ ಯಾಕೆ ಹಾಕಬೇಕು ಮೇಡಮ್? ಅವರು ತಪ್ಪಿತಸ್ಥರು ಅಂತ ಗೊತ್ತಾದ್ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಡೆ ತಳ್ಳುವಂಥ ಕೆಲಸವನ್ನು ಸರ್ಕಾರನೇ ಮಾಡಬೇಕು. ಪ್ರೈವೇಟ್ನವ್ರು ಯಾಕೆ ಮಾಡ್ತಾರೆ? ಇವಾಗ ಇದನ್ನೇ ಹಿಂಗ್ ಆಗ್ತಾ ಇದೆ ಅಂತ ಅದೇ ಮಾಡಿಸ್ತಾ ಇದೀವಿ ಅಲ್ಲ. ಧೈರ್ಯ ಬಂದ್ಬಿಡ್ತಲ್ಲ. ಅಲ್ಲ, ಈಗ ನಾವು ಮಾಡಿಸ್ತಾ ಇದ್ದೀವಿ, 100ಕ್ಕೆ 100 ಮಾಡಿಸ್ತೀವಿ, ಪನಿಷ್ಮೆಂಟ್ ಕೊಡಿಸ್ತೀವಿ, 100% ಕೊಡಿಸ್ತೀವಿ. ಪ್ಲೀಸ್ ವೆಯ್ಟ್, ಐ ವಿಲ್ ಗಿವ್ ಯು ಅಶ್ಯೂರೆನ್ಸ್. ಯಾರೇ ಆಗಿರಲಿ. ಥ್ಯಾಂಕ್ ಯು ಸರ್. ಏನಿಲ್ಲ ಮನೋಹರ ಮತ್ತೆ ಏನಿಲ್ಲ ಬೇಡ. ಅಲ್ಲ, ಅಶೋಕ್ ಬಂದು ಹೇಳ್ಬೇಕು. ಹೇಳಿ ಸಾಕು ಹೇಳಿದ್ರೆ ನೀವೇ ಹೇಳಿ. ಮಾಧ್ಯಮದಲ್ಲಿ ಬಂದಿದೆ ಬಿಡಿ, ಅದೆಲ್ಲ ಬಂದಿದೆ. ದೂರು ಕೊಟ್ಟಿದೆ, ಇವಾಗ ದೂರು ಕೊಡ್ತಾರೆ ಈಗ ಲೋಕಾಯುಕ್ತಕ್ಕೆ ಅವ್ರ ಮೇಲೆ. ಕವರ್ ಹಾಕಿ.